Good morning friends. Today's topic is coding and decoding. ಇದು ರೀಸನಿಂಗ್ ಪಾರ್ಟ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಓಕೆನಾ? ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಲ್ಲಿ ಏನೇನು ಬೇಕಾಗುತ್ತೆ ಬೇಸಿಕ್ ಅದೇ ಇನ್ಫಾರ್ಮೇಶನ್ ಫಸ್ಟ್ ನೋಡೋಣ. ಓಕೆ, ಫಸ್ಟ್ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಲ್ಲಿ ನಮಗೆ ಬೇಕಾಗಿರೋದೇ ಆಲ್ಫಾಬೆಟ್ಸ್. ಓಕೆನಾ? ಆ ಆಲ್ಫಾಬೆಟ್ಸ್ ಎ ಎಷ್ಟನೇ ಅಕ್ಷರ, ಬಿ ಎಷ್ಟನೇ ಅಕ್ಷರ, ಸಿ ಎಷ್ಟನೇ ಅಕ್ಷರ ಅಂತ ನಮಗೆ ಬೇಕಾಗುತ್ತೆ. ಓಕೆನಾ? ಅಂದ್ರೆ ಈಗ ಇಲ್ಲಿ ಏನ್ ಮಾಡಿದೀನಿ, ಇದು ಆರ್ಡರ್ ವೈಸ್ ಕೊಡ್ತಾ ಹೋಗಿದ್ದೀನಿ. ಅಂದ್ರೆ ಇದು ಎ ಬಂದು ಹಿಂದಿಂದ ಎಷ್ಟನೇ ಅಕ್ಷರ, ಎ ಅನ್ನು ಫಸ್ಟ್ನೇ ಅಕ್ಷರ, ಉಲ್ಟಾ ನೋಡ್ತೀನಿ ಅಂದ್ರೆ 26ನೇ ಅಕ್ಷರ, ಬಿ ಅನ್ನು 2ನೇ ಅಕ್ಷರ, ರಿವರ್ಸ್ ಅಲ್ಲಿ ನೋಡ್ತೀವಿ ಅಂದ್ರೆ 25. ಆ ತರ ಸೀಕ್ವೆನ್ಸ್ ಕೊಟ್ಟಿದ್ದೀನಿ. ಓಕೆನಾ? ಆದ್ರೆ ನಾವು ಯಾವ ಆಲ್ಫಾಬೆಟ್ಸ್ ನ ಸೀರೀಸ್ ಅಲ್ಲೇ ಇಟ್ಕೊಂಡು ಗೆಪ್ಸ್ಕೊಂಡು ಕೌಂಟ್ ಮಾಡ್ಬೇಕಾಗುತ್ತಾ? ಅದಕ್ಕೆ ಏನಾದ್ರು ಲಾಜಿಕ್ ಇದೆಯಾ? ಒಂದು ಲಾಜಿಕ್ ಇದೆ. ಆ ಲಾಜಿಕ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಓಕೆ, ಇಲ್ಲಿ ನೋಡಿ, ಅದ್ರಲ್ಲಿ ನಮ್ಗೆ ಆಲ್ರೆಡಿ ಕಾಮನ್ ಆಗಿ ಗೊತ್ತಿರೋದು ಎ ಬಿ ಸಿ ಡಿ ಅಂದ್ರೆ 4 ಅಕ್ಷರ. ಅದ್ ಯಾವತ್ತು 1 2 3 4 ಅಂತ ನಾವು ಈಸಿಯಾಗಿ ಇರ್ತೀವಿ ಅಲ್ವಾ? 1 2 3 4 ಅಂತ ಈಸಿಯಾಗಿ ಇರ್ತೀವಿ. ಅದ್ರ ಜೊತೆಗೆ ಇನ್ನ 5 ಅಕ್ಷರ 5 ಲೆಟರ್ಸ್ ಗಳನ್ನ ಇನ್ನೊಂದು ಈಸಿಯಾಗಿ ಹೇಳ್ತಾ ಹೋಗ್ತೀವಿ. ಅದನ್ನ ಯಾವ ತರ ಅಂದ್ರೆ ಈ ಜ್ಯೋತಿ ಅಂತ ಹೇಳ್ತೀವಿ. ಮೀನ್ಸ್ ಅವೆಲ್ಲ 5 10 15 20 25 ಆ ತರ 5 ಬರುವಂತ ಅಕ್ಷರನ ಈ ಜ್ಯೋತಿ ಅಂತ ಕರಿತೀವಿ. ಅದು ಯಾವುದು ಅಂದ್ರೆ ಇ ಜೆ ಓ ಟಿ ವೈ. ಮೀನ್ಸ್ ಇವೆಲ್ಲ ಅಕ್ಷರ ನೋಡಿ, ಇ ಜೆ ಓ ಟಿ ವೈ. ಇ ಎಷ್ಟನೇ ಅಕ್ಷರ? 5ನೇ ಅಕ್ಷರ. ಜೆ ಎಷ್ಟನೇ ಅಕ್ಷರ? 10ನೇ ಅಕ್ಷರ. ನೆಕ್ಸ್ಟ್ ಓ ಕೊಟ್ಟಿದೀವಿ, ಓ ಬಂದು ಎಷ್ಟನೇ ಅಕ್ಷರ? 15ನೇ ಅಕ್ಷರ. ಅಂಡ್ ದೆನ್ ಟಿ ಕೊಟ್ಟಿದೀವಿ, ಟಿ ಬಂದು 20ನೇ ಅಕ್ಷರ. ನೆಕ್ಸ್ಟ್ ವೈ ಕೊಟ್ಟಿದೀವಿ, ಅದು 25ನೇ ಅಕ್ಷರ ಆಗಿರುತ್ತೆ. ಓಕೆನಾ? ಅಂದ್ರೆ ಇಲ್ಲಿ ಈಗ ನಮ್ಗೆ ಉಳಿದಿದ್ನ ಮಾತ್ರ ನೋಡ್ತಾ ಹೋಗ್ಬೇಕು. ಈ ಜ್ಯೋತಿ ಎಂದರೆ 5 10 15 20 25 ಅಂತ. ಓಕೆ, ಗಾಟ್ ಇಟ್? ನೆಕ್ಸ್ಟ್ ಇಲ್ಲಿ ನೋಡಿ, ಎಫ್ ಅಂತ ಬರುತ್ತೆ. ಎಫ್ ಇದೆ. ಈ ಎಫ್ ನ ನೋಡಿ, ಆಲ್ಫಾಬೆಟ್ಸ್ ಎಫ್ ಇದೆಯಲ್ಲ, ಇದನ್ನ ನಾವು ಯಾವ ತರ ಬರೀಬಹುದು? ಈಗ ಎಫ್ ಅಲ್ವನಪ್ಪ ಇದು, ಇಟ್ ಇಸ್ ಎಫ್ ನೋ. ಹಾಗಾದ್ರೆ ನಾನು ಯಾವ ತರ ಬರೀತೀನಿ ಅಂದ್ರೆ ಈ ಎಫ್ ಅನ್ನ ಈಗ ಎಫ್ ಯಾವ ತರ ಕಾಣ್ತಿದೆ ನಿಮ್ಗಿದು? ಯಾವ ತರ ಇದೆಯಪ್ಪ ಇದು? 6 ಆಯ್ತಾ? ಹಾಗಾದ್ರೆ ಎಫ್ ಎಷ್ಟನೇ ಅಕ್ಷರ? 6ನೇ ಅಕ್ಷರನೇ ಅಲ್ವಾ? 6ನೇ ಅಕ್ಷರ ತರ ಇದೆ. ಈಗ ಜಿ ಕರೆಕ್ಟ್. ಜಿ ಯಾವ್ದಾ? ಈ ಜಿ ಅಲ್ಲಿ ಏನಾಗ್ತಿದೆ ನಮ್ಗೆ? 7 ಬರ್ತಿದ್ಯಾ? 7 ಬರ್ತಿದ್ಯಪ್ಪ? 7 ಬರ್ತಿದೆ. ಹಾಗಾದ್ರೆ ಜಿ ಎಷ್ಟನೇ ಅಕ್ಷರ? 7. ಅಂದ್ರೆ ಈ ಆಲ್ಫಾಬೆಟ್ಸ್ ಬರಿತೀವಲ್ಲ, ಅದ್ರಲ್ಲಿ ಯಾವ ಲೆಟರ್ ಅಂತ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತಿದೀವಿ. ಓಕೆ, ಅಂಡ್ ದೆನ್ ನೆಕ್ಸ್ಟ್ ಎಚ್ ಕೊಟ್ಟಿದ್ದಾರೆ. ಎಚ್ ಇದೆ ಅಲ್ವಪ್ಪ? ಇದೆ ಅಲ್ವನ್ರ? ಹಾಗಾದ್ರೆ ಈ ಎಚ್ ಗೆ ಮೇಲ್ಗಡೆ 1 ಡ್ಯಾಶ್, ಕೆಳಗಡೆ 1 ಡ್ಯಾಶ್. ಇದು ಯಾವ ತರ ಆಗಿದೆ? 8ನೇ ಅಕ್ಷರ ಆಗಿರುತ್ತೆ. ಓಕೆನಾ? ಐ ನೋಡಿ, ಐ ಒಂದೇ ಗೆರೆ ಅಲ್ವಾ? ಹಾಗಾದ್ರೆ ಐ ಏನ್ ಮಾಡ್ಬೋದು? ಯು ಕ್ಯಾನ್ ಗಿವ್ 1 ಟರ್ನ್. ಮೀನ್ಸ್ ಯಾವ ಎಷ್ಟನೇ ಅಕ್ಷರ ಆಗುತ್ತೆ? 9ನೇ ಅಕ್ಷರ ಆಗುತ್ತೆ. ಎಚ್ ಎಷ್ಟನೇ ಅಕ್ಷರ? 8. ಐ 9ನೇ ಅಕ್ಷರ. ಹಾಗಾದ್ರೆ ಜೆ ಆಲ್ರೆಡಿ ಗೊತ್ತಿದೆ ನನಗೆ. ಕೆ ಕೆ ಏನ್ ಮಾಡ್ತೀನಿ ಅಂದ್ರೆ ಈ ತರ ಜಾಯಿಂಟ್ ಮಾಡಿ ಬರೆಯಲ್ಲ, ನಾನು ಹಿಂಗ್ ಬರ್ಬಿಡ್ತೀನಿ. ಯಾಕೆಂದ್ರೆ ಕೆನೆ ಸ್ವಲ್ಪ ಟಚ್ ಮಾಡಿ ಬರ್ತಿಲ್ಲ. ಆದ್ರೆ ಈಗ ಯಾವ ತರ ಕಾಣ್ತಿದೆ? ಇದಕ್ಕೆ ಯಾವ ತರ ಇದೆಯಪ್ಪ? 11 ತರ ಇದೆ. ಓಕೆನಾ? ಅದೇ ತರ ಎಲ್ ನೋಡಿ, ಎಲ್ಗೆ ಎಷ್ಟು ಗೆರೆ ಇದೆ? ಎಷ್ಟು ಗೆರೆ ಇದೆ? 2 ಗೆರೆ. ಹಾಗಾದ್ರೆ ಇದು 12. ಎಂ ಈಗ ಈ ತರ ಇರೋದನ್ನ ನಾನು ಟಿಲ್ಟ್ ಮಾಡ್ತೀನಿ. ಯಾವ ಶೇಪ್ ಬಂತಿದ್ದು? ಯಾವ್ದು ಬಂತಪ್ಪ? 3 ಅಂದ್ರೆ 13. ನೆಕ್ಸ್ಟ್ ಎನ್ ಕೊಟ್ಟಿದ್ದಾರೆ. ಎನ್ ಅಂದ್ರೆ ನವೆಂಬರ್ ಅಲ್ಲಿ ಏನ್ ವಿಶೇಷ? ಒಂದು ನೋಡ್ತೀವಿ ಅಂದ್ರೆ ಕನ್ನಡ ರಾಜ್ಯೋತ್ಸವ ಒಂದು ಬರುತ್ತೆ, ಇನ್ನೊಂದು ಚಿಲ್ಡ್ರನ್ಸ್ ಡೇ ಬರುತ್ತೆ. ನಾವು ಕಲಿತಿರೋದು ಮಕ್ಕಳು ಕಲಿತಿರೋದಲ್ವಾ? ಹಾಗಾದ್ರೆ ಏನ್ ವಿಶೇಷ ನಮಗೆ ಬೇಕು? ಮಕ್ಕಳದು. ಹಾಗಾದ್ರೆ ನವೆಂಬರ್ ಅಲ್ಲಿ ಏನ್ ವಿಶೇಷ? ಚಿಲ್ಡ್ರನ್ಸ್ ಡೇ. ಚಿಲ್ಡ್ರನ್ಸ್ ಡೇ ಯಾವತ್ತು? 14. ಎನ್ ಅಂತಿದಂಗೆ ಏನ್ ತಿಳ್ಕೊಂಬಂದ್ ನಾವು 14 ಅಂತ ಮಾಡಬಹುದಲ್ವಾ? ಓಕೆ, ನೆಕ್ಸ್ಟ್ ಪಿ ಕೊಟ್ಟಿದ್ದಾರೆ. ಈ ಪಿ ನ ನಾನು ಯಾವ ತರ ಬರೀತೀನಿ ಅಂದ್ರೆ ಉಲ್ಟಾ ಬರೀತೀನಿ. ಇದನ್ನ ಉಲ್ಟಾ ಬರೀತೀನಿ. ಉಲ್ಟಾ ಬರ್ದಕ್ಕೆ ಇದೇನಾಯ್ತು?
6 ಆಯ್ತು. 6 ಆಗಿರೋದ್ರಿಂದ 16. ಓಕೆನಾ. ನೆಕ್ಸ್ಟ್ ಕ್ಯೂ ನ ನೋಡಿ, ಬರಿಬೋದ ಕ್ಯೂ ಈ ತರ ಬರಿಬೋದಂದ್ರ ಎಷ್ಟನೇ ಅಕ್ಷರ ಆಯ್ತು ಕ್ಯೂ ಈಗ 17 ಆಯ್ತು. ಹಾಗಾದ್ರೆ ಆರ್ ನೋಡಿ, ಓಕೆನಾ. ಆರ್ ಈ ತರ ಇದೆ ಒಂದು. ಓಕೆ, ಎಷ್ಟನೇ ಅಕ್ಷರ ಆಯ್ತು ಈಗ 8 ತರ ಇದೆ, ಅಂದ್ರೆ 18ನೇ ಅಕ್ಷರ ಆಯ್ತು. ಓಕೆ. ಅಂಡ್ ದೆನ್ ನೆಕ್ಸ್ಟ್ 9 ಗೆ ಎಸ್ ಕೊಟ್ಟಿದ್ದಾರೆ. ಎಸ್ ನೋಡಿ ಈ ತರ ಇದೆಯಲ್ವಾ, ಓಕೆ. ಇದು ಯಾವ ತರ ಆಯ್ತು ಈಗ 9 ತರ ಇದೆ, 19. ಈಗ ಯು ಇದೆ, ಆ ಯುನ್ ಏನ್ ಮಾಡ್ಬಿಡ್ತೀನಿ ಗೊತ್ತಾ, ನಾನು ಉಲ್ಟಾ ಬರೆದ್ ಬಿಡ್ತೀನಿ. ಯು ಉಲ್ಟಾ ಬರ್ತಿರೋ ಕನ್ನಡದಲ್ಲಿ ಏನಂತ ಕರಿತೀವಿ ನಾನು 1. ಹಾಗಾದ್ರೆ 21. ನೆಕ್ಸ್ಟ್ ವಿ ಗೆ ಎಷ್ಟು ಗೆರೆ ಇದೆಯಪ್ಪ, ಎಷ್ಟು ಇದೆ 2 ಗೆರೆ. ಹಾಗಾದ್ರೆ 22. ಈ ಡಬ್ಲ್ಯೂ ಇದೆಯಲ್ಲ ಸ್ವಲ್ಪ ಉಲ್ಟಾ ಟಿಲ್ಟ್ ಮಾಡಿ ಬರೀಲ್ಲ, ಇದನ್ನು ಯಾವ ತರ ಇದೆ 3 ತರ. ಹಾಗಾದ್ರೆ 23. ಓಕೆ. ಈ ಎಕ್ಸ್ ಗೆ ಎಷ್ಟು ಗೆರೆ 1 2 3 4 ಎಷ್ಟಿದೆಯಪ್ಪ 4. ಹಾಗಾದ್ರೆ 24. ವೈ ಗೊತ್ತಿದೆ, ಝೆಡ್ ಆಸ್ ಇಟ್ ಇಸ್ 26. ಓಕೆನಾ, ಗೊತ್ತಾಯ್ತಾ ಆಲ್ಫಾಬೆಟ್ಸ್ ಅಲ್ಲಿ. ಈಗ ನಿಮ್ಗೆ ಆಲ್ಫಾಬೆಟ್ಸ್ ಅಲ್ಲಿ ಎನ್ ಅಂದ್ರೆ ಬರೆಯಕ್ ಗೊತ್ತಿರ್ಬೇಕಷ್ಟೇ ನಿಮ್ಗೆ. ಎನ್ ಅಂದ್ರೆ ಏನು, ನವೆಂಬರ್ ವಿಶೇಷ ಏನು 14 ಅಷ್ಟೇ ನಮ್ಗೆ ಗೊತ್ತಾಗೋಗುತ್ತೆ. ಅಕಸ್ಮಾತ್ ಏನಾದ್ರು ಕ್ಯೂ ಅಂದ್ರು, ಕ್ಯೂ ಅಂತಿದ್ರೆ ನಮ್ಗೆ ಬರೆಯ ಗೊತ್ತು 7 17. ಓಕೆನಾ. ಯಾವುದೇ ಒಂದು ಅಕ್ಷರ ಹೇಳ್ತಿದ್ದೆ ಅಂದು ಅದನ್ನ ಯಾವ ತರ ಬರಿಬೇಕು ಅನ್ನೋದೊಂದು ಇಮ್ಯಾಜಿನೇಷನ್ ಹೋಗ್ಬಿಟ್ರೆ ಈಸಿಯಾಗಿ ನಾವು ಆನ್ಸರ್ ಮಾಡ್ಬೋದು. ಅರ್ಥ ಆಯ್ತಲ್ವಾ. ಓಕೆನಾ. ಒಂದು ಕ್ವಶನ್ ಹೋಗೋಣ. ಫಸ್ಟ್ ಕ್ವಶನ್ಗೆ ಬಿಡಿದ್ ಕೊಡ್ತೀನಿ ಬರ್ಕಣಕ್ಕೆ. ಓಕೆನಾ. ಇಲ್ಲಿ ನೋಡಿ, ಇಫ್ ನೋಯ್ಡಾ ಈಸ್ ರಿಟರ್ನ್ ಆಸ್ STNNIF, how MEERUT ಕ್ಯಾನ್ ಬಿ ರಿಟರ್ನ್ ಅಂದ್ರೆ ಇದನ್ನ ಯಾವ ತರ ಬರೀಬೇಕು ಅಂತ ಕೇಳ್ತಾ ಇದ್ದಾರೆ. ನೋಯ್ಡಾ ಅನ್ನೋದು NOIDA ಅಂತ ಕೊಟ್ಟಿದ್ದಾರೆ. STNIF ಅನ್ನೋದನ್ನ ಕೋಡ್ ಮಾಡಿದ್ದಾರೆ. ಹಾಗಾದ್ರೆ MEERUT ಅಂತ ಕೊಟ್ಟಿದ್ದಾರೆ. ಓಕೆನಾ. ಹಾಗಾದ್ರೆ ಏನ್ ರಿಲೇಷನ್ ಕೊಟ್ಟಿದ್ದಾರೆ, ಇದಕ್ಕೆ ಏನ್ ರಿಲೇಷನ್ ಕೊಟ್ಟಿದ್ದಾರೆ, ಏನ್ ರಿಲೇಷನ್ ಕೊಟ್ಟಿರೋದ್ರಿಂದ ನಮ್ಗೆ ಎನ್ ಗೆ ಎಸ್ ಬಂದಿದೆ, ಓ ಗೆ ಟಿ ಬಂತು, ಐ ಗೆ ಎನ್ ಬಂತು, ಟಿ ಗೆ ಐ ಬಂತು, ಎ ಗೆ ಎಫ್ ಬಂತು ಅಂತ ಕೇಳ್ತಿದ್ದಾರೆ. ಓಕೆ. ಈಗ ನೋಡಿ, ಎನ್ ಎಷ್ಟನೇ ಅಕ್ಷರಪ್ಪ, ಎಸ್ ಎಷ್ಟನೇ ಅಕ್ಷರ 19. 19 ಮೈನಸ್ 14 ಎಷ್ಟು, 5 ಅಕ್ಷರ ಡಿಫ್ರೆನ್ಸ್ ಇದೆ. ಹಾಗಾದ್ರೆ ಇಲ್ಲಿ ಏನ್ ಡಿಫ್ರೆನ್ಸ್ ಸಿಗ್ತಾ ಇದೆ ನನಗೆ 5 ಅಕ್ಷರ. ಅದೇ ಇದೆಯಾ ಇಲ್ಲೂ ಚೆಕ್ ಮಾಡಬೇಕು. ನೆಕ್ಸ್ಟ್ ನಲ್ಲಿ ಓ ಎಷ್ಟನೇ ಅಕ್ಷರ, ಓ ಎಷ್ಟನೇ ಅಕ್ಷರ 15. ಟಿ ಎಷ್ಟನೇ ಅಕ್ಷರ 20. ಹಾಗಾದ್ರೆ ಎಷ್ಟು ಡಿಫ್ರೆನ್ಸ್ ಇದೆ ಇಲ್ಲೂ, ಎಷ್ಟಿದೆಯಪ್ಪ 5. ಐ ಎಷ್ಟನೇ ಅಕ್ಷರ 9ನೇ ಅಕ್ಷರ. ಎನ್ ಎಷ್ಟನೇ ಅಕ್ಷರ ಎಷ್ಟಪ್ಪ 14. 3 ಎಷ್ಟು ಡಿಫ್ರೆನ್ಸ್ ಬರುತ್ತೆ 5. ಅಂದ್ರೆ ಇಲ್ಲಿ ನಿಮ್ಗೆ ಗೊತ್ತಾಗೋಯ್ತು ಒಂದು ಸೀಕ್ವೆನ್ಸ್ ಎಲ್ಲ 5 ಡಿಫ್ರೆನ್ಸ್ ಬರ್ತಾ ಇದೆ ಅಂತ. ಹಾಗಾದ್ರೆ ಇಲ್ಲಿ ಎಷ್ಟು ಡಿಫ್ರೆನ್ಸ್ ಬರುತ್ತೆ, ಡಿಗೂ ಮತ್ತೆ ಐಗೆ, ಡಿ ಇಸ್ 4, ಐ ಇಸ್ 9, ಮೈನಸ್ ಅಂದ್ರೆ 5 ಡಿಫ್ರೆನ್ಸ್ ಬರುತ್ತೆ. 5 ಜಾಸ್ತಿ ಆಯ್ತು. ಇಲ್ಲಿ ಎ ಇಂದ ಎಫ್ ಗೂ ಅಷ್ಟೇ, ಎ 1ನೇ ಅಕ್ಷರ, ಎಫ್ 6ನೇ ಅಕ್ಷರ, ಅಂದ್ರೆ 8 ಡಿಫ್ರೆನ್ಸ್ ಇತ್ತು. ಓಕೆ. ಇಲ್ಲ ಆದ್ಮೇಲೆ ನೋಡಿ, ಯಾವಾಗ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತೀವಿ ಗೊತ್ತಾ, ಕಾಮನ್ ಆಗಿರೋದನ್ನ ಬಿಟ್ಬಿಟ್ಟು ಬೇರೆ ನೋಡಿ. ಇಲ್ಲಿ ಕ್ಯೂ ಎಲ್ಲ ಕೊಟ್ಟಿದ್ದಾನೆ, ಇಲ್ಲೆಲ್ಲ ಆರ್ ಬಂದಿದೆ. ಫಸ್ಟ್ ಲೈನ್ ನೋಡಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಐ ಜೆ ಜೆ ಕೊಟ್ಟಿದ್ದಾರೆ, ಐ ಜೆ ಜೆ ಐ ವಿ ಕೊಟ್ಟಿದ್ದಾರೆ, ವಿ ಡಬ್ಲ್ಯೂ ಡಬ್ಲ್ಯೂ ವೈ. ಇನ್ನೆಲ್ಲಾದ್ರೂ ಡಿಫ್ರೆಂಟ್ ಆಗಿರೋದು ಎಕ್ಸ್ ವಿ ವೈ ನೋಡಿ. ಲಾಸ್ಟ್ ಅಲ್ಲಿ ಒಂದು ಚಾನ್ಸ್ ತಗೊಳ್ಳಿ ಸಾಕು. ಯಾಕೆಂದ್ರೆ ಆಪ್ಷನ್ ಅಲ್ಲಿ ನಾವ್ ಎಲ್ಲಾ ನೋಡ್ತಾ ಕುಂತೀವಿ ಅಂದ್ರೆ ಇಷ್ಟಕ್ಕೆ ಟೈಮ್ ಆಗೋಗುತ್ತೆ. ಅದರಿಂದ ಕಾಮನ್ ಆಗಿ ಯಾವ್ದು ಇಲ್ಲ, ಯಾವ ಆಪ್ಷನ್ ಯಾವ ಲೈನ್ ಅಲ್ಲಿ ಇಲ್ಲ. ಲಾಸ್ಟ್ ಅಲ್ಲಿ ಎಕ್ಸ್ ಮಾತ್ರ ಬಂತು ಅಂದ್ರೆ ನೆಕ್ಸ್ಟ್ ಅರ್ಬಿಟ್ ಇನ್ ಯಾವ್ದಿದೆ ಅಂತ ನೋಡೋಣ ಸಾಕು. ಇನ್ ಮಿಕ್ಕಿದೆಲ್ಲ 3 ಕೊಟ್ಟಿದ್ದಾರೆ. ಹಾಗಾದ್ರೆ ಟಿ ಇಂದ 5ನೇ ಅಕ್ಷರ ಯಾವುದು, ಟಿ ಎಷ್ಟನೇ ಅಕ್ಷರಪ್ಪ 20ನೇ ಅಕ್ಷರ. ಅದರಿಂದ ಮುಂದಕ್ಕೆ 5 ಹೋಗ್ತೀನಿ ಅಂದ್ರೆ 25. 25 ಅಂದ್ರೆ ಯಾವ ಅಕ್ಷರ ವೈ. ಹಾಗಾದ್ರೆ ವೈ ಒಂದೇ ಒಂದಿದೆಯಾ ನೋಡಿ ಸಾಕು. ಇದೆಯನ್ರ ಸಾಕು. ಆಪ್ಷನ್ ಸಿ.
ಅಂದ್ರೆ ನೀವೇನ್ ಮಾಡ್ತೀರಾ, ಒಂದನ್ನ ಸಾಕು. ಅಕಸ್ಮಾತ್ ಏನಾದ್ರು ಎಕ್ಸ್ ಬಂದಿತ್ತಾ, ಅದಕ್ಕಿಂತ ಹಿಂದೆಗಡೆ ಇದ್ರಲ್ಲಿ ಇನ್ನ ಯಾವ್ದಾದ್ರು ಕಮ್ಮಿ ಇದೆಯಾ ಲೀಸ್ಟ್ ಅದು ನೋಡ್ತಾ ಹೋಗಿ ಅಷ್ಟೇ. ಪೂರ್ತಿಗೆಲ್ಲ ಎಮ್ ಇಂದ ಕೌಂಟ್ ಮಾಡ್ಕೊಂಡು ಟೈಮ್ ವೇಸ್ಟ್ ಅಲ್ಲ ನನಗೆ. ಬೇಕಾದ್ರೆ ಚೆಕ್ ಮಾಡಕ್ ಮಾಡಿ. ಎಮ್ ಎಷ್ಟನೇ ಅಕ್ಷರಪ್ಪ? 13. 13 ಪ್ಲಸ್ 5 18. 18 ಅಂದ್ರೆ ಎಷ್ಟನೇ ಅಕ್ಷರ? 6. ಓಕೆನಾ? ಈ ಎಷ್ಟನೇ ಅಕ್ಷರ? 5. 10 ಅಂದ್ರೆ ಯಾವ್ದು? ಜೆ. ಡಬಲ್ ಜೆ ಬರುತ್ತಾ? ನೆಕ್ಸ್ಟ್ ಆರ್ ಕೊಟ್ಟಿದ್ದಾರೆ. ಆರ್ ಬಂದು 18. 18 ಪ್ಲಸ್ 5 23. 23 ಅಂದ್ರೆ ಡಬಲ್ ಯು. ನೆಕ್ಸ್ಟ್ ಯು ಬಂದು 21. ಅದರಿಂದ 5 ಅಂದ್ರೆ 26. ಝೆಡ್ ನೋಡಿ, ಆರ್ ಜೆ ಜೆ ಡಬ್ಲ್ಯೂ ಝೆಡ್ ವೈ. ಓಕೆ, ಬಂದಿದ್ಯಾ? ಅಂದ್ರೆ ಎಕ್ಸಾಮ್ ಅಲ್ಲಿ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಮಾಡಿದ ಆಪ್ಷನ್ ನೋಡ್ಬಿಟ್ಟು ಡಿಸೈಡ್ ಮಾಡಿ. ಓಕೆ, ರೈಟ್. ಓಕೆ, ಇಲ್ಲಿ ನೋಡಿ, ಇನ್ ಮಿಲಿಟರಿ ಕೋಡ್ ಗನ್ ಕ್ಯಾನ್ coding as IXR. Using that code, PEL can be coding as same. ಅಂದ್ರೆ GUN ಅನ್ನೋದು IXR ಅಂತ ಆಗಿದೆ ಅಂತೆ. ಹಾಗಾದ್ರೆ PEN ಅನ್ನೋದು ಏನಾಗುತ್ತೆ ಅಂತ ಕೇಳ್ತಿದೆ. GUN ಏನಂತ ಆಗಿದೆ? IXR ಅಂತ ಆಗಿದೆ ಅಂತೆ. ಹಾಗಾದ್ರೆ PEN ಅನ್ನೋದು ಏನಾಗುತ್ತೆ ಕೇಳ್ತಾ ಇದ್ದಾರೆ. ಜಿ ಎಷ್ಟನೇ ಅಕ್ಷರ? 7ನೇ ಅಕ್ಷರ. ಐ ಎಷ್ಟನೇ ಅಕ್ಷರ? 9ನೇ ಅಕ್ಷರ. ಎಷ್ಟು ಡಿಫ್ರೆನ್ಸ್ ಇದೆ? ಎಷ್ಟಿದೆಯಪ್ಪ? 2 ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ ಯು ಎಷ್ಟನೇ ಅಕ್ಷರಪ್ಪ? 21. ಎಕ್ಸ್ 24. ಎಷ್ಟು ಡಿಫ್ರೆನ್ಸ್ ಬರ್ತಿದೆ? 3 ಡಿಫ್ರೆನ್ಸ್ ಬರ್ತಿದೆ. ಅಂದ್ರೆ ಇಲ್ಲೇ ನಮ್ಗೆ ಗೊತ್ತಾಗೋಯ್ತು ಸೀಕ್ವೆನ್ಸ್ ಒಂದೊಂದು ಜಾಸ್ತಿ ಆಗ್ತಾ ಹೋದ್ರೆ 2 3 ಇದು 4 ಬರಬೇಕು. ಎನ್ ಎಷ್ಟನೇ ಅಕ್ಷರ ಇಲ್ಲಿ? 14. ಎಕ್ಸ್ ಆರ್ 18 ಮೀನ್ಸ್ 4 ಡಿಫ್ರೆನ್ಸ್. ಇಲ್ಲಿ ನಿಮ್ಗೆ ಏನ್ ಗೊತ್ತಾಯ್ತು? ಸೀಕ್ವೆನ್ಸ್ 2 3 4 ಅಂತ ಗೊತ್ತಾಯ್ತು. ಹಾಗಾದ್ರೆ ಅದೇ ತರ ಆಪ್ಷನ್ ಅಲ್ಲಿ ಯಾವ ಲೈನ್ ನೋಡ್ತೀವಿ? ಮಿಡಲ್ ನೋಡೋಣ. ಹಾಗಾದ್ರೆ ಈ ಎಷ್ಟನೇ ಅಕ್ಷರ? 5. ಅಲ್ಲಿಂದ ಎಷ್ಟು ಆಡ್ ಮಾಡ್ಬೇಕು? 3 ಆಡ್ ಮಾಡ್ಬೇಕು. 5 ಪ್ಲಸ್ 3 8 ಅಂದ್ರೆ ಯಾವುದು? ಎಚ್. ಹಾಗಾದ್ರೆ ಎಚ್ ಒಂದೇ ಇದೆಯಾ? ಹಾಗಾದ್ರೆ ಯಾವ್ದು ಆನ್ಸರ್? ಓಕೆ, ಈಗ ಕ್ರಾಸ್ ವೆರಿಫೈ ಮಾಡೋಣ. ಪಿ ಎಷ್ಟನೇ ಅಕ್ಷರ? 16. 16 ಪ್ಲಸ್ 2 17. 18 ಅಂದ್ರೆ ಎಷ್ಟು? 18 ಅಂದ್ರೆ ಯಾವ್ದು? ಆರ್. ಎನ್ ಎಷ್ಟನೇ ಅಕ್ಷರ? 14. 14 ಪ್ಲಸ್ 4 18. 18 ಅಂದ್ರೆ ಯಾವ್ದು? ಆರ್. ಆರ್ ಎಚ್ ಆರ್. ಆಪ್ಷನ್ ಬಿ. ಓಕೆ, ರೈಟ್. If BOULDER is coded as Z, M, S, J, B, C, P. Okay. Then how will ELK be coding as ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಈಗ ಏನ್ ಹೇಳ್ತಿದ್ದಾರೆ? BOULDER ಅಂತ ಕೊಟ್ಟಿದ್ದಾರೆ. ಅದನ್ನ ಏನಂತ ಕೋಡ್ ಮಾಡಿದ್ದಾರೆ ಅಂತೆ? Z, M, S, J, B, C, P ಅಂತ ಕೋಡ್ ಮಾಡಿದಾರಂತೆ. ಹಾಗಾದರೆ ELK ಅನ್ನ ಏನಾದ್ರು ಕೋಡ್ ಮಾಡಿದ್ದಾರೆ ಅಂತ ನೋಡಿ. ಓಕೆ, ಇಲ್ಲಿ ನೋಡಿ, ರಿಲೇಷನ್ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಇದು ಎಷ್ಟನೇ ಅಕ್ಷರಪ್ಪ? ಇದು 2ನೇ ಅಕ್ಷರ. ಇದು 26. ಈಗ ನಮ್ಗೆ ಇಲ್ಲೊಂದು ಫಸ್ಟ್ ಏನ್ ಕನ್ಫ್ಯೂಷನ್ ಆಗುತ್ತೆ? ಬಿ ಇರೋದು 2ನೇ ಅಕ್ಷರ, ಝೆಡ್ ಇರೋದು 26ನೇ ಅಕ್ಷರ. ಅಷ್ಟೊಂದು ಮುಂದಕ್ಕೆ ಹೋಗ್ಬೇಕಾ? ಕನ್ಫ್ಯೂಷನ್ ಆಗುತ್ತೆ. ಸರಿ, ಬಿಟ್ಬಿಡೋಣ. ನೆಕ್ಸ್ಟ್ ಓ ಬರ್ತೀನಿ. ಓ ಎಷ್ಟನೇ ಅಕ್ಷರ? 15. ಎಂ ಎಷ್ಟನೇ ಅಕ್ಷರ? 13. ಓಗೂ ಎಂಗೂ ಎಷ್ಟು ಡಿಫ್ರೆನ್ಸ್ ಅನ್ಸ್ತಿದೆ? 2 ಡಿಫ್ರೆನ್ಸ್. ಹಿಂದಕ್ಕೆ ಹೋಗ್ತಿದೆ, ಮುಂದಕ್ಕೆ ಹೋಗ್ತಿದೆ? ಹಿಂದಕ್ಕೆ ಹೋಗ್ತಿದೆ. -2 ಅನಿಸ್ತು. ಓಕೆ, ನೆಕ್ಸ್ಟ್ ಇದನ್ನ ಚೆಕ್ ಮಾಡ್ತೀನಿ. ಯು ಎಷ್ಟನೇ ಅಕ್ಷರ? 21. ಎಸ್ 19. ಏನ್ ಡಿಫ್ರೆನ್ಸ್? -2. ಹಾಗಾದ್ರೆ ನಿಂಗೆ ಇಲ್ಲೇ ಗೊತ್ತಾಗುತ್ತೆ, ನೋಡ್ತಿದ್ದಂಗೆ ಗೊತ್ತಾಗೋಗುತ್ತೆ ಏನ್ ಡಿಫ್ರೆನ್ಸ್ ಇರುತ್ತೆ. ಎಲ್ಲಕ್ಕೂ 2 ಡಿಫ್ರೆನ್ಸ್. ಹಾಗಾದ್ರೆ ಇದು ಫಸ್ಟ್ನೇದಕ್ಕೂ ನೋಡ್ಬಿಡೋಣ. ಪಿ ಎಷ್ಟು? 2. ಝೆಡ್ 26. ಹಾಗಾದ್ರೆ ಒಂದು ಹಿಂದಕ್ಕೆ ಬರ್ತೀನಿ ಎ ಇಂದ ಹಿಂದಕ್ಕೆ ಬರ್ತೀನಿ ಝೆಡ್. ಹಾಗಾದ್ರೆ ಇದಕ್ಕೂ ಅಷ್ಟೇ -2. ಅಂದ್ರೆ ಒಂದು ಸೀಕ್ವೆನ್ಸ್ ಇತ್ತು ಎಲ್ಲಕ್ಕೂ -2 ಅಂತ. ಹಾಗಾದ್ರೆ ನೆಕ್ಸ್ಟ್ ಇದಕ್ಕೆ ಏನಿದೆ ರಿಲೇಷನ್ ನೋಡ್ತಾ ಹೋಗೋಣ. ELK 3ರಲ್ಲಿ ಯಾವ್ದೊಂದು ನೋಡೋಣ? ಸೆಂಟರ್ ನೋಡೋದಾ? ಇಲ್ಲ ಯಾವ್ದು ಬೇಕಾದ್ರೂ ನೋಡ್ಬೋದಾ? ಯಾವ್ದು ಬೇಕಾದ್ರೂ ನೋಡ್ಬೋದು, ಯಾಕಂದ್ರೆ ಎಲ್ಲಾ ಆಪ್ಷನ್ಸ್ ಚೇಂಜಸ್ ಇದೆ. ಓಕೆನಾ?
ಈಗ ಇ ಕೊಟ್ಟಿದ್ದಾರೆ, ಇ ಆದ್ಮೇಲೆ ಇ ಇಂದ 2 ಅಕ್ಷರ ಹಿಂದಕ್ಕೆ ಹೋಗಿ. ಇ ಎಷ್ಟನೇ ಅಕ್ಷರಪ್ಪ? 5ನೇ ಅಕ್ಷರ. 2 ಅಕ್ಷರ ಹಿಂದೆ ಹೋಗ್ತೀನಿ ಅಂದ್ರೆ ಸಿ ಬರುತ್ತೆ, ಅಷ್ಟೇ ಸಾಕು. ಸಿ ಯಾವ್ದ್ರಲ್ಲಿದೆ? ಯಾಕೆಂದ್ರೆ ಎಲ್ಲೂ ಸಿ ಇಲ್ಲ, ಇದೊಂದೇ ಕಡೆ ಇರೋದು. ಓಕೆನಾ? ಆಯ್ತು, ಕ್ರಾಸ್ ವೆರಿಫೈ ಮಾಡೋಣ. ಎಲ್ಲಿಂದ ಎಲ್ ಎಷ್ಟನೇ ಅಕ್ಷರ? 9. 9 ಮೈನಸ್ 2 7. 7 ಯಾವುದು? ಯಾವ್ದ್ರ? ಜಿ. ಸಾರಿ, ಎಲ್ ಬಂದೆಷ್ಟು? 12. 12 ಇಂದ 2 ಅಕ್ಷರ 10. 10 ಅಂದ್ರೆ ಯಾವುದು? ಜೆ. ಕೆ ಯಾವುದು? 11. 11 ಇಂದ 2 ಅಂದ್ರೆ ಐ. ಐ ಅಲ್ವ? 9 ಅಂದ್ರೆ ಸಿ ಜೆ ಐ. ಸಿ ಜೆ ಬಂದಿದ್ಯಾ? ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಏನ್ ಹೇಳ್ತಾ ಇದೆ? ಎಫ್ ಆರ್ ಯು ಐ ಟಿ ಇಸ್ ಕೋಡಿಂಗ್ ಆಸ್ ಎಚ್ ಕ್ಯೂ ಡಬ್ಲ್ಯೂ ಎಚ್ ಬಿ ಅಂತ ಕೋಡ್ ಮಾಡಿದ್ದಾರೆ. ಹಾಗಾದ್ರೆ ಎ ಪಿ ಪಿ ಎಲ್ಲಿ ಅದನ್ನ ಏನಂತ ಕೋಡ್ ಮಾಡಿದ್ದಾರೆ? ಇದಕ್ಕಿರೋ ರಿಲೇಷನ್ ಇದಕ್ಕೆ ಅಪ್ಲೈ ಆಗಿದೆ ಅಂತೆ, ಅದಕ್ಕೆ ಇದಕ್ಕಿರೋ ರಿಲೇಷನ್ ಇದಕ್ಕೆ ಏನಂತ ಅಪ್ಲೈ ಆಗ್ತಿದೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಎಫ್ ಆರ್ ಯು ಐ ಟಿ ಎಚ್ ಕ್ಯೂ ಡಬ್ಲ್ಯೂ ಎಚ್ ಬಿ. ಓಕೆನಾ? ಹಾಗಾದ್ರೆ ಎಫ್ ಎಷ್ಟನೇ ಅಕ್ಷರ? 6ನೇ ಅಕ್ಷರ. ಎಚ್ ಎಷ್ಟನೇ ಅಕ್ಷರ? 6 ಮೈನಸ್ 8 ಎಷ್ಟಪ್ಪ? -2. ಓಕೆನಾ? ಸಾರಿ, +2. 6 ಪ್ಲಸ್. ಓಕೆ, ನೆಕ್ಸ್ಟ್ ಆರ್ ಎಷ್ಟನೇ ಅಕ್ಷರ? 18. ಕ್ಯೂ ಎಷ್ಟನೇ ಅಕ್ಷರ? 17. 18 ಮೈನಸ್ 17 -1. ಓಕೆನಾ? ಯು ಎಷ್ಟನೇ ಅಕ್ಷರ? 21. ಇದು ಡಬ್ಲ್ಯೂ 23. ಇಲ್ಲಿ ಎಷ್ಟು ಡಿಫರೆನ್ಸ್ ಬರ್ತಿದೆ? 2 ಡಿಫರೆನ್ಸ್ ಬರ್ತಿದೆ. 2 + 2. ನೆಕ್ಸ್ಟ್ ಐಗೂ ಮತ್ತೆ ಎಚ್ ಗೆ -1 ಡಿಫರೆನ್ಸ್. ಐ ಅಂದ್ರೆ 9ನೇ ಅಕ್ಷರ, ಎಚ್ ಅಂದ್ರೆ 8ನೇ ಅಕ್ಷರ. ಓಕೆನಾ? ಅದೇ ತರ ಟಿಗೂ ಮತ್ತೆ ವಿ ಇರುವ ಡಿಫರೆನ್ಸ್ +2. ಟಿ ಬಂದು 20, ವಿ ಬಂದು 22. 2 ಡಿಫರೆನ್ಸ್ ಇದೆ. ಹಾಗಾದರೆ ಎ ಪಿ ಪಿ ಎಪಿಪಿ ಎಲ್ ಇ ಇರುವ ರಿಲೇಷನ್ ಏನು ಅಂದ್ರೆ +2 -1 +2 -1 +2 -1 ಅವ್ರು ಕೊಡ್ತಾ ಇದ್ದಾರೆ. ಹಾಗಾದ್ರೆ ಯಾವ್ದನ್ನು ಚೆಕ್ ಮಾಡ್ತಾ ಹೋಗೋಣ? ಇಲ್ಲಿ ನೋಡಿ, ಲಾಸ್ಟ್ ಒಂದು ನೋಡ್ಬೋದಾ? ಲಾಸ್ಟ್. ಓಕೆ, ಇಲ್ಲಿ ನೋಡಿ, ಯಾವ್ದು ಲಾಸ್ಟ್ ಅಲ್ಲಿ ಇ. ಇ ಎಷ್ಟನೇ ಅಕ್ಷರ? ಇಲ್ಲಿ ನೋಡ್ಕೊಬೇಕು ಅಂತ ಅಂತೀನಿ ಅಂದಾಗ ಇಲ್ಲಿ ಎಷ್ಟು ಲೆಟರ್ ಇದೆಯೋ ಅಷ್ಟೇ ಇರ್ತೀಯ. ಅಕಸ್ಮಾತ್ ಒಂದು ಲೆಟರ್ ಕಮ್ಮಿ ಇರ್ಬೋದು, ಜಾಸ್ತಿ ಇರ್ಬೋದು. ಇಲ್ಲಿ ನಿಮ್ಗೆ ಗೊತ್ತಾಗ್ಲಿ, ಇದಕ್ಕೆ -2 +1, ಸಾರಿ +2 -1 +2 -1, ಇಲ್ಲಿ +2. ಈ ಎಷ್ಟನೇ ಅಕ್ಷರ? 5. 5 + 2 7. 7 ಅಂದ್ರೆ ಜಿ. ಇದೊಂದ್ರಲ್ಲಿ ಇದೆಯಾ? ಆಗ ಆಪ್ಷನ್ ಡಿ. ಕ್ರಾಸ್ ವೆರಿಫೈ ಮಾಡಿ. ಎಲ್ಲಿಂದ ಒಂದು ಅಕ್ಷರ ಹಿಂದಕ್ಕೆ ಹೋಗಿ? ಯಾವ್ದಮ್ಮ? ಕೆ. ಪಿ 2 ಅಕ್ಷರ ಮುಂದಕ್ಕೆ ಹೋಗಿ. ಪಿ ಎಷ್ಟನೇ ಅಕ್ಷರ? 16. 16 + 2 18. 18 ಅಂದ್ರೆ ಆರ್. ಪಿ ಅಂದ್ರೆ ಎಷ್ಟನೇ ಅಕ್ಷರ? 16. 16 ಇಂದ ಒಂದು ಅಕ್ಷರ ಹಿಂದಕ್ಕೆ ಹೋಗಿ. 15 ಅಂದ್ರೆ ಯಾವುದು? ಓ. ಎ ಅಂದ್ರೆ 1, ಅದರಿಂದ ಮುಂದಕ್ಕೆ 2 ಅಂದ್ರೆ ಸಿ. ಸಿ ಓ ಆರ್ ಕೆ ಜಿ ಬಂತ? ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಇನ್ ಎ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ MATCH is written as NYWYM ಅಂತ ಕೋಡಿಂಗ್ ಮಾಡಿರ್ತಾರೆ. ಅಂಡ್ BOARD ಅನ್ನೋದನ್ನ CMDNI ಅಂತ ಕೋಡ್ ಮಾಡಿರ್ತಾರಂತೆ. ಹಾಗಾದ್ರೆ ಹೌ ಈಸ್ PRINT ಅನ್ನೋದನ್ನ ಏನಂತ ಕೋಡ್ ಮಾಡಿದ್ದಾರೆ ಅಂದ್ರೆ ಪ್ರೀವಿಯಸ್ ಅಲ್ಲಿ ಏನ್ ಮಾಡ್ತೀವಿ? ಒಂದು ಕೊಟ್ಬಿಟ್ಟು ಅದಕ್ಕೆ ಏನ್ ನೆಕ್ಸ್ಟ್ ಅಂತ ಹೇಳ್ತಿದ್ರು. ಇಲ್ಲಿ 2 ರಿಲೇಷನ್ಸ್ ಕೊಡ್ತಾ ಇದ್ದಾರೆ. ಹಾಗಾದ್ರೆ 3ನೇ ರಿಲೇಷನ್ ಏನು ಅಂತ ಕೇಳ್ತಿದ್ದಾರೆ. ಚೆಕ್ ಮಾಡ್ತಾ ಹೋಗೋಣ. ನೋಡಿ, MATCH ಅಂತ ಹೇಳಿದ್ದಾರೆ. ಅದಕ್ಕೆ ಏನಂತ ಕೋಡ್ ಮಾಡಿದಾರಂತೆ? NYWYM ಅಂತ ಕೋಡ್ ಮಾಡಿದ್ದಾರೆ. ಹಾಗಾದ್ರೆ ಏನು ರಿಲೇಷನ್ಸ್ ಬರುತ್ತೆ ಅಂತ ನೋಡೋಣ. ಎಂಗೂ ಎನ್ಗೆ ಏನ್ ರಿಲೇಷನ್? ಪ್ಲಸ್ ವೈಗೂ ಎಗೂ ಮತ್ತೆ ವೈಗೆ -2. ನೆಕ್ಸ್ಟ್ ಟಿಗೂ ಮತ್ತೆ ಡಬ್ಲ್ಯೂಗೆ +3. ಸಿಗೂ ಮತ್ತೆ ವೈಗೆ -4. ನೆಕ್ಸ್ಟ್ ಎಚ್ಗೂ ಮತ್ತೆ ಎಂಗೆ +3.
5. ಅಂದ್ರೆ ಇಲ್ಲಿ ರಿಲೇಷನ್ ಏನ್ ಗೊತ್ತಾಗ್ತಿದೆ ನನಗೆ, +1 -2 +3 -4 +5. ಅಂದ್ರೆ 1 2 3 ಬರ್ತಿದೆ, ಆದ್ರೆ ಸೈನ್ ವಿಲ್ ಬಿ ಇಂಟರ್ಚೇಂಜ್ ಆಗ್ತಾ ಇದೆ. ಅದೇ ತರ ಇನ್ನೊಂದು ಸೀಕ್ವೆನ್ಸ್ ಕೊಟ್ಟಿದಾರಲ್ಲ, ಅದಕ್ಕೆ ಅದೇ ಇದೆಯಾ ನೋಡೋಣ. B O A R D ಅನ್ನೋದಕ್ಕೆ ಏನಂತ ಕೋಡ್ ಮಾಡಿದಾರಂತಪ್ಪ, C M D N I ಅಂತ ಕೋಡ್ ಮಾಡಿದಾರಂತೆ. ಹಾಗಾದ್ರೆ ಇದಕ್ಕೇನು ರಿಲೇಷನ್, ಸಿಗೂ ಮತ್ತೆ ಬಿಗೆ ಏನು, +1 +1. ಹಾಗಾದ್ರೆ ಓಗು ಮತ್ತೆ ಎಂಗೆ, ಓ ಎಷ್ಟನೇ ಅಕ್ಷರ 15, ಎಂ 2 13, ಅಂದ್ರೆ ಇದಕ್ಕೆ 2 ಅಕ್ಷರ ಹೋಗ್ತಾ ಇದೆ -2. ಎಗೂ ಡಿಗೆ +3. ಇಲ್ಲಿ ಸೀಕ್ವೆನ್ಸ್ ಗೊತ್ತಾಗಾಯ್ತು, ಆರ್ಡರ್ ಹೋಗ್ತಾ ಇದೆ, ಬಿಟ್ಬಿಡೋಣ. ನೆಕ್ಸ್ಟ್ ಕೊಟ್ಟಿರೋ ಕ್ವಶನ್ ಹೋಗೋಣ. ಏನ್ ಫೈಂಡ್ ಔಟ್ ಮಾಡಬೇಕು, ಪ್ರಿಂಟ್ PRINT. ಇದರಲ್ಲಿ ಇಲ್ಲೇನ್ ಮಾಡ್ಬೇಕು, ಬರ್ಕೊಂಬಿಡಿ. +1 -2 +3 -4 +5. ಆಪ್ಷನ್ ಹೋಗಿ, ಆಪ್ಷನ್ ಅಲ್ಲಿ ಯಾವ್ದು ಕಾಮನ್ ಇಲ್ಲ, ಫಸ್ಟ್ ಲೈನ್ ಕಾಮನ್ ಇಲ್ಲ. ಓಕೆನಾ? ಹಾಗಾದ್ರೆ +1 ಮಾಡಿ ಸಾಕು. ಪಿಗೆ ನೆಕ್ಸ್ಟ್ ಯಾವುದು, ಹಾಗಾದ್ರೆ ಸಾಕು. ಕ್ಯೂ ಎಲ್ಲಿದೆ, ಆಪ್ಷನ್ ಡಿ. ಮುಗೀತು. ಕ್ರಾಸ್ ವೆರಿಫೈ ಮಾಡಿ. ಈಗ ಆರ್ ಇಂದ 2 ಅಕ್ಷರ, ಆರ್ ಎಷ್ಟನೇ ಅಕ್ಷರ, 18. 18 - 2 16. 16 ಅಂದ್ರೆ ಪಿ. ಐ ಅಂದ್ರೆ ಎಷ್ಟು, 9. 9 + 3 12. 12 ಅಂದ್ರೆ ಎಲ್ಲೋಕೆನಾ, ಎಲ್. ಎನ್ ಅಂದ್ರೆ 14. 14 - 4 10. 10 ಅಂದ್ರೆ ಯಾವುದು, ಜೆ. ನೆಕ್ಸ್ಟ್ ಟಿ ಅಂದ್ರೆ ಯಾವುದು, 20. 20 + 5 25 ಅಂದ್ರೆ QPLJXY. ಹಾಗಾದ್ರೆ ಆಪ್ಷನ್ ಡಿ. ಓಕೆ, ರೈಟ್. ಇದು ನಿಮ್ಮ ಹೋಮ್ವರ್ಕ್ ಕ್ವಶನ್ ಆಗುತ್ತೆ. ಹೋಮ್ವರ್ಕ್ ಮಾಡಿ ಆಮೇಲೆ ಸಾಲ್ವ್ ಮಾಡಾದ್ಮೇಲೆ ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್. ಓಕೆ, ಥ್ಯಾಂಕ್ ಯು.